ನಾವು ತೋರಿಸ್ತಾ ಇದ್ವಿ ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಕ್ಕಾಗಿ ಶೋಧ ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ. ಇವತ್ತು 11ನೇ ದಿನ ಮತ್ತೊಂದು ಅಚ್ಚರಿಯ ಸ್ಪಾಟ್ನಲ್ಲಿ ಶೋಧ ಕಾರ್ಯ ಆರಂಭ ಆಗುತ್ತೆ. ದೂರುದಾರ ಯಾವ ಜಾಗ ತೋರಿಸ್ತಾನೋ ಆ ಜಾಗದಲ್ಲಿ ಅಗೆಯೋದಕ್ಕೆ ಎಸ್ಐಟಿ ತೀರ್ಮಾನಿಸಿದೆ. ಧರ್ಮಸ್ಥಳದಲ್ಲಿ 11ನೇ ದಿನವೂ ಅಸ್ಥಿಪಂಜರಗಳಿಗಾಗಿ ಶೋಧ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 15 ಸ್ಪಾಟ್. ಧರ್ಮಸ್ಥಳ ವ್ಯಾಪ್ತಿಯ ದಟ್ಟ ಕಾನನದ ಮಧ್ಯೆ 15 ಪಾಯಿಂಟ್ನಲ್ಲಿ ಶೋಧ ನಡೆದಿದೆ. ಅಸ್ಥಿಪಂಜರಕ್ಕಾಗಿ ಹುಡುಕಾಟ ನಡೆದಿದೆ. ಆದರೆ ಪಾಯಿಂಟ್ ನಂಬರ್ 6 ಮತ್ತು 11A ಹೊರತುಪಡಿಸಿದ್ರೆ ಬೇರೆ ಯಾವ ಸ್ಪಾಟ್ನಲ್ಲೂ ಒಂದು ಮೂಳೆಯೂ ಸಿಕ್ಕಿಲ್ಲ. ಹಾಗೆಯೇ ಸ್ಪಾಟ್ ನಂಬರ್ 13ರ ಶೋಧ ಬಾಕಿ ಉಳಿದಿದ್ದು. ಈ ಸ್ಪಾಟ್ನಲ್ಲಿ GPR ಅಂದ್ರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡರ್ ಬಳಸಿ ನಂತರ ಅಗೆಯೋ ಸಾಧ್ಯತೆ ಇದೆ. ಕಲ್ಲೇರಿ ರಹಸ್ಯ ಮರೆತು ಬಿಟ್ಟನ ದೂರುದಾರ. ಈ ಮಧ್ಯೆ ನಿನ್ನೆ ಬಂಗ್ಲಗುಡ್ಡದ ಬೋಳಿಯಾರ್ ಪ್ರದೇಶದಲ್ಲಿ ದೂರುದಾರ 15ನೇ ಸ್ಪಾಟ್ ತೋರಿಸಿದ್ದ. ಅದರಂತೆ ಎಸ್ಐಟಿ ತಂಡ 15ನೇ ಸ್ಪಾಟ್ನಲ್ಲಿ ಅಗೆದಿತ್ತು. ಆದರೆ ಯಾವುದೇ ಅಸ್ಥಿಪಂಜರದ ಕುರುಹು ನಿನ್ನೆ ಕೂಡ ಪತ್ತೆಯಾಗಲಿಲ್ಲ. 2010ರಲ್ಲಿ ಶಾಲಾ ಬಾಲಕಿಯ ಶವ ಹೂತಿಟ್ಟಿದ್ದಾಗಿ ಹೇಳಿದ್ದ. ಆದರೆ ಜಾಗ ಗುರುತಿಸುವಲ್ಲಿ ದೂರುದಾರ ಕನ್ಫ್ಯೂಸ್ ಆಗಿದ್ದಾನೆ. ಪಾಯಿಂಟ್ ನಂಬರ್ 15 ಗುರುತಿಸುವಲ್ಲಿ ಗೊಂದಲದಲ್ಲಿರೋ ಮಾಸ್ಕ್ ಮ್ಯಾನ್, ನಾನು ಈ ಹಿಂದೆ ಶವ ಹೂತಿದ್ದೆ, ಈಗ ಗೊತ್ತಾಗ್ತಿಲ್ಲ ಅಂತ ನಿನ್ನೆ ಶೋಧದ ವೇಳೆ ಹೇಳಿದ್ದನಂತೆ. ದೂರುದಾರ ಹೇಳಿದಂತೆ ಕಲ್ಲೇರಿ ರಹಸ್ಯ ಭೇದಿಸಲು ಎಸ್ಐಟಿ ತಂಡ ಶೋಧನೆಗೆ ಇಳಿದಿತ್ತು. ಆದ್ರೆ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಪಾಯಿಂಟ್ 15ರ ಬಳಿ 4 ಸ್ಥಳದಲ್ಲಿ ಅಂದ್ರೆ ಗುರುತಿಸಿದ್ದ ಸುತ್ತಮುತ್ತಲಿನ 4 ಸ್ಥಳದಲ್ಲಿ ತಲಾಶ್ ನಡೆಸಿದ್ರು ಅಸ್ಥಿಪಂಜರದ ಕುರುಹು ಸಿಕ್ಕಿಲ್ಲ. ಪ್ರಾರಂಭದಲ್ಲಿ ಈ ಅನಾಮಿಕ ಮಾಸ್ಕ್ ಮ್ಯಾನ್ ಇಂದಾನೆ ಆತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ಅಂದರೆ ಕಲ್ಲೇರಿ ಭಾಗದಲ್ಲಿ 2010ರಲ್ಲಿ ಶಾಲಾ ಬಾಲಕಿಯೊಬ್ಬಳ ಮೃತದೇಹವನ್ನು ನಾನು ಹೂತಾಕಿದ್ದೆ ಅಂತೇಳಿ. ಸೊ ಈ ಕಲ್ಲೇರಿ ರಹಸ್ಯವನ್ನು ಭೇದಿಸೋದಕ್ಕೆ ನಿನ್ನೆ SIT ಟೀಮ್ ಹೋಗಿತ್ತು. ಆದರೆ ಎಲ್ಲಿಯೂ ಕೂಡ ಯಾವುದೇ ರೀತಿಯಿಂದ ಕುರುಹು ಸಿಕ್ಕಿಲ್ಲ. ಮತ್ತು ಪಾಯಿಂಟ್ ಗುರುತಿಸುವಲ್ಲಿ ಮಾಸ್ಕ್ ಮ್ಯಾನ್ ಬಹಳಷ್ಟು ಗೊಂದಲಕ್ಕೆ ಒಳಗಾಗಿದ್ದಾನೆ, ಕನ್ಫ್ಯೂಸ್ ಆಗಿದ್ದಾನೆ. ನಿನ್ನೆ ಪಾಯಿಂಟ್ ನಂಬರ್ 15ರ ಬಳಿ ಹೋದಾಗ್ಲೂ ಕೂಡ ಅವನು ಅದನ್ನೇ ಹೇಳಿರ್ತಕ್ಕಂಥದ್ದು, ನಾನು ಆ ಟೈಮಲ್ಲಿ ಇಲ್ಲಿ ಹೂತಿದ್ದೆ, ಆದರೆ ಈಗ ನಂಗೆ ಅದು ಗೊತ್ತಾಗ್ತಿಲ್ಲ ಎನ್ನುವಂಥದ್ದನ್ನು ಹೇಳಿದ. ಸೊ 15 ಪಾಯಿಂಟ್ ನಂಬರಲ್ಲಿ ಉತ್ಖನನ ಮಾಡಿದ ಬಳಿಕ ಪಕ್ಕದಲ್ಲಿ ಇನ್ನೊಂದು ಸಾರಿ ಅಂದ್ರೆ ಬೇರೆ ಪಾಯಿಂಟ್ ಇರ್ಬೋದು ಅಂತೇಳಿ ಅಲ್ಲೇ ಮತ್ತೆ ಉತ್ಖನನಕ್ಕೆ ಮುಂದಾಗಿದ್ರು ಅಧಿಕಾರಿಗಳು. ಆದರೆ ಅಲ್ಲೂ ಕೂಡ ಯಾವುದೇ ರೀತಿಯಿಂದ ಪ್ರಯೋಜನ ಆಗಿಲ್ಲ. ಇನ್ನೊಂದು ವಾರ ಮುಂದುವರಿಯಲಿದೆ ಶೋಧ ಕಾರ್ಯ. ಇನ್ನು ಧರ್ಮಸ್ಥಳ ಗಲಾಟೆ ನಂತರ ಹೆಚ್ಚುವರಿ ಭದ್ರತೆ ಕೇಳಿದ್ದ ದೂರುದಾರನಿಗೆ ಭದ್ರತೆ ಒದಗಿಸಲಾಗಿದೆ. ಬೋಳಿಯಾರು, ಕಲ್ಲೇರಿ, ನೇತ್ರಾವತಿ ತಟದಲ್ಲಿ ಶೋಧ ಮುಂದುವರಿಯಲಿದೆ. ಇನ್ನು 1 ವಾರ ಶೋಧ ಕಾರ್ಯ ಮುಂದುವರಿಯಲಿದೆ. ದೂರುದಾರ ತೋರಿಸುವ ಎಲ್ಲ ಸ್ಥಳದಲ್ಲೂ ಶೋಧ ನಡೆಸಲು SIT ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಯಾವ ಜಾಗ ತೋರಿಸಿದ್ರೂ ಅಗೆಯಲು ಮುಂದಾಗಿದ್ದಾರೆ. 16, 17ನೇ ಪಾಯಿಂಟ್ ಅಗೆದು ಶೋಧಿಸುವ ಸಾಧ್ಯತೆ ಇದೆ. ಈ ನಡುವೆ 13ನೇ ಪಾಯಿಂಟ್ನಲ್ಲಿ GPR ಬಳಸಿ ಶೋಧ ಕಾರ್ಯ ನಡೆಯಲಿದೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.